ಕೊಲೆ ಆರೋಪಿ ಹಾಗೂ ನಟ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದು, ಮೈಸೂರು ವಾಸ್ತವ್ಯಕ್ಕೆ ಕೇಳಿದ್ದ ಕಾಲಾವಕಾಶದ ಗಡುವು ಮುಗಿದಿದ್ದು, ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಅನುಮತಿ ಇಲ್ಲ. ಅನುಮತಿ ವಿಸ್ತರಣೆಗೆ ಮತ್ತೆ ಅರ್ಜಿ ಹಾಕುವ ಸಾಧ್ಯತೆಯೂ ಇದೆ. ಜೊತೆಗೆ ಸದ್ಯ ಫಿಸಿಯೋಥೆರಪಿಯಲ್ಲಿರುವಂತಹ ದರ್ಶನ್ ಕಾಲು ಹಾಗೂ ಬೆನ್ನು ನೋವಿನ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಗೆ ಒಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಡಾನೆಯ ದಾಳಿ ಭೀತಿಯಿಂದ ಕಂಗಾಲಾಗಿರುವಂತಹ ಹಾಸನ ಜಿಲ್ಲೆಯ ರೈತರು ಸಾಮೂಹಿಕವಾಗಿ ಭತ್ತ ಕಟಾವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಕಡಿಮೆ ಸಮಯದಲ್ಲಿ ಕೊಯ್ಲು ಮಾಡೋದಕ್ಕೆ ಕಟಾವು ಯಂತ್ರದ ಮೊರೆ ಹೋಗ್ತಾ ಇದ್ದು, ಜಿಲ್ಲೆಯಾದ್ಯಂತ ಭತ್ತ ಕಟಾವು ಯಂತ್ರಕ್ಕೆ ಭಾರಿ ಬೇಡಿಕೆ ಬಂದಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಯಂತ್ರಧಾರೆ ಮೂಲಕ ಕಟಾವು ಯಂತ್ರವನ್ನ ರಿಯಾಯಿತಿ ದರದಲ್ಲಿ ಬಾಡಿಗೆ ಪಡಿತಾ ಇರುವಂತಹ ರೈತರು ಆದಷ್ಟು ಬೇಗ ತಮ್ಮ ಗದ್ದೆಯಲ್ಲಿರುವ ಭತ್ತವನ್ನ ಮನೆಗೆ ಕೊಂಡೊಯ್ಯೋದಕ್ಕೆ ಕಾತರರಾಗಿದ್ದಾರೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ವಿಧಿಸಲಾಗಿರುವಂತಹ ಸೆಕ್ಷನ್ 144 ನಿಷೇಧಾಜ್ಞೆ ಹಿಂಪಡೆಯುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಇಂದು ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರ ಮನವಿಯನ್ನ ರೈತ ಮುಖಂಡರು ತಿರಸ್ಕರಿಸಿದ್ದು, ಸಂಧಾನ ಸಭೆ ವಿಫಲವಾಗಿದೆ. ನಿಷೇಧಾಜ್ಞೆ ಹಿಂಪಡೆಯುವಂತೆ ಆಗ್ರಹಿಸಿ ಕಳೆದ ತಿಂಗಳು ಸಹ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆಗ ಹಲವು ರೈತ ಮುಖಂಡರನ್ನ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ದರು. ಇದೀಗ ರೈತ ಸಂಘ ಮತ್ತೊಮ್ಮೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ವಿಟ್ಲ ಬೋಳಂತೂರಿನ ನಾರ್ಷದಲ್ಲಿ ಕಳೆದ ಶುಕ್ರವಾರ ರಾತ್ರಿ ಮನೆಗೆ ನುಗ್ಗಿ 30 ಲಕ್ಷ ರೂಪಾಯಿ ದರೋಡೆ ಮಾಡಿದ ಪ್ರಕರಣದ ತನಿಖೆಗೆ 4 ತಂಡಗಳನ್ನು ರಚಿಸಲಾಗಿದ್ದು, ಈ ತಂಡ ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಯತೀಶ್ ಎನ್ ಮಾರ್ಗದರ್ಶನದಲ್ಲಿ 4 ತಂಡಗಳು ತನಿಖೆಯನ್ನು ಆರಂಭಿಸಿವೆ. ಕೃತ್ಯದಲ್ಲಿ ಹೊರ ಜಿಲ್ಲೆಯವರು ಭಾಗಿಯಾಗಿರುವ ಅನುಮಾನ ವ್ಯಕ್ತವಾಗಿದ್ದು, ಆ ನಿಟ್ಟಿನಲ್ಲೂ ತನಿಖೆ ಮುಂದುವರೆದಿದೆ. ಇನ್ನುಳಿದಂತೆ ತಾಂತ್ರಿಕ ತಂಡ ಜಿಲ್ಲೆಯ ನಾನಾ ಕಡೆ ನಡೆದಂಥ ದರೋಡೆ ಪ್ರಕರಣಗಳ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದೆ.